ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿ. ಚರಣ್, ಕ್ಲಿನಿಕಲ್ ಟ್ರಯಲ್ ಆಗುತ್ತೆ ಒಂದು ಆಸ್ಪತ್ರೆಯಲ್ಲಿ ಅಂದ್ರೆ ಅದಕ್ಕೆ ಆದಂತಹ ನಿಯಮಗಳಿರುತ್ತೆ. ಬಟ್ ಆ ನಿಯಮಗಳನ್ನ ಮೀರಿ ವರ್ತನೆ ಮಾಡ್ತಾ ಇರೋದು ಯಾಕೆ ಅನ್ನೋದು ಪ್ರಶ್ನೆ. ಮೋಸ್ಟ್ಲಿ ಈಗ ಸಾಲು ಸಾಲು ಆರೋಪಗಳು ಎಥಿಕ್ಸ್ ಕಮಿಟಿಯ ಮುಖ್ಯಸ್ಥರು ಮಾಡಿದಾರಲ್ಲ, ಅದಕ್ಕೆ ಉತ್ತರ ಸಿಗಬೇಕು ಅಂದ್ರೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಅನ್ಸುತ್ತೆ. ಎಲ್ಲಿಗೆ ಬಂದಿದೆ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಎಸ್ ಶ್ರುತಿ, ಪ್ರಮುಖವಾಗಿ ಈ ಒಂದು ಆಸ್ಪತ್ರೆ ಏನಿದೆ, ಈ ಒಂದು ಆಸ್ಪತ್ರೆ ಮೇಲೆ ಈ ಹಿಂದೆ ಕೂಡ ಅನೇಕ ಆರೋಪಗಳು ಬಂದಿತ್ತು. ಬಡ ರೋಗಿಗಳನ್ನ ದೌರ್ಜನ್ಯ ಮಾಡುವಂತದ್ದು, ಮತ್ತೆ ಆ ಬಡ ರೋಗಿಗಳ ಜೀವಕ್ಕೆ ಬೆಲೆ ಇಲ್ಲದ ರೀತಿ ವರ್ತಿಸುವಂತ ಒಂದಿಷ್ಟು ಆರೋಪಗಳು ಬಂದಿತ್ತು. ಈ ಸಂಬಂಧ ಪೊಲೀಸ್ ಠಾಣೆಗಳಲ್ಲಿ ಕೂಡ ದೂರು ದಾಖಲಾಗಿತ್ತು. ಈ ಎಲ್ಲ ಒಂದು ಪ್ರಕ್ರಿಯೆಯನ್ನ ಗಮನಿಸಿದ ಬಳಿಕ ಆರೋಗ್ಯ ಇಲಾಖೆ ಇಲ್ಲಿ ನಡೀತಿರುವಂತಹ ಒಂದಿಷ್ಟು ಕ್ಲಿನಿಕಲ್ ಟ್ರಯಲ್ ಹಗರಣ ಏನಿದೆ, ಆ ಒಂದು ಹಗರಣದ ಬಗ್ಗೆ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಒಂದು ಕಮಿಟಿಯನ್ನ ರಚನೆ ಮಾಡಿ ಇಲ್ಲಿ ಕ್ಲಿನಿಕಲ್ ಟ್ರಯಲ್ ಔಷಧಿಗಳ ಏನು ಪ್ರಯೋಗಗಳು ಏನಿದೆ ಅದು ಯಾರ ಮೇಲೆ ಆಗ್ತಾ ಇದೆ, ಯಾವ ಕಾರಣಕ್ಕೆ ಆಗ್ತಾ ಇದೆ ಅನ್ನೋದನ್ನ ಕೂಡ ತನಿಖೆಯನ್ನ ಮಾಡಲಾಗುತ್ತೆ. ತನಿಖೆ ಆದ ಬಳಿಕ ಅಲ್ಲಿದ್ದಂತ ಸ್ವತಃ ಅಧ್ಯಕ್ಷರೇ ಈ ಒಂದು ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ರವಾನೆ ಮಾಡ್ತಾರೆ. ಪ್ರಮುಖವಾಗಿ ಬಡ ರೋಗಿಗಳ ಮೇಲೆ ಕ್ಲಿನಿಕಲ್ ಟ್ರಯಲ್ ಅನ್ನ ಮಾಡ್ತಾ ಇದೆ, ಇದು ದೊಡ್ಡ ಹಗರಣ ಅನ್ನೋ ಒಂದು ಸುದ್ದಿ ಏನಿದೆ. ಸದ್ಯಕ್ಕೆ HCG ಹಾಸ್ಪಿಟಲ್ ಏನಿದೆ, ಕ್ಯಾನ್ಸರ್ ಹಾಸ್ಪಿಟಲ್ ವಿರುದ್ಧವಾಗಿ ಒಂದು ಹೇಳಿಕೆಯನ್ನ ನೀಡ್ತಾರೆ. ಅದಾದ ಬಳಿಕ ಈ ಒಂದು ಸದ್ದು ಆರೋಗ್ಯ ಸೌಧ ಏನಿದೆ ಅದನ್ನ ನಡುಗಿಸಿ ಹೋಗುತ್ತೆ. ಈ ಒಂದು ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತಷ್ಟು ಚುರುಕು ತನಿಖೆಯನ್ನ ನಡೆಸಿ ಒಂದಿಷ್ಟು ವಿಚಾರಗಳ ಬಗ್ಗೆ ಕಲೆ ಹಾಕಿ ಈಗ ಒಂದು ಮಾಹಿತಿಯನ್ನ ರೆಡಿ ಮಾಡ್ಕೊಂಡಿರುವಂತದ್ದು. ಉನ್ನತ ಮಟ್ಟದ ತನಿಖೆಗೆ ಸದ್ಯ ಕೇಂದ್ರ ಆರೋಗ್ಯ ಸಚಿವಾಲಯ ಏನಿದೆ ಅಲ್ಲಿಗೆ ಕೂಡ ಆರೋಗ್ಯ ಇಲಾಖೆಯಿಂದ ಪತ್ರವನ್ನ ಬರೆದಿರುವಂತದ್ದು. ಯಾಕಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಯಾವ ರೀತಿಯಾದಂತಹ ತನಿಖೆಗಳನ್ನ ಮಾಡಬಹುದು ಅಂತ ಹೇಳಿದ್ರೆ ಒಂದು ರೀತಿಯ ಮಾಹಿತಿಗಳ ಕಲೆ ಹಾಕಬಹುದು. ಆದ್ರೆ ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಒಂದು ತನಿಖೆಯನ್ನ ಮಾಡ್ಬೇಕಾದ್ರೆ ಅದಕ್ಕೆ ಆದಂತಹ ಒಂದಿಷ್ಟು ನೀತಿ ನಿಯಮಗಳಿರ್ತವೆ. ಮತ್ತೆ ಅದು ಒಂದು ರೀತಿಯಲ್ಲಿ ಉನ್ನತ ಮಟ್ಟದ ತನಿಖೆ ಆಗಿರೋದ್ರಿಂದ ನೀವೇ ತನಿಖೆಯನ್ನ ಮಾಡಿ ಅನ್ನುವಂತ ರೀತಿಯಲ್ಲಿ ಒಂದು ಪ್ರಮುಖವಾಗಿ ಪತ್ರವನ್ನ ಬರೆದಿರುವಂತದ್ದು. ಮತ್ತೆ ಆ ಒಂದು ಪತ್ರದಲ್ಲಿ ಅನೇಕ ಈ ರೀತಿಯಾದಂತಹ ಏನು ಕ್ಲಿನಿಕಲ್ ಟ್ರಯಲ್ ನಿಂದ ಆಗಿರುವಂತಹ ಅಪಾಯ ಏನಿದೆ, ಸಾವು ನೋವುಗಳು ಏನಿದೆ ಅದನ್ನ ಕೂಡ ಮೆನ್ಷನ್ ಮಾಡಿರುವಂತದ್ದು. ಎಷ್ಟು ಸಾವಾಗಿದೆ ಇದರ ಬಗ್ಗೆ ಪತ್ರದಲ್ಲಿ ಮೆನ್ಷನ್ ಮಾಡಿ ಕೇಂದ್ರ ಆರೋಗ್ಯ ಸಚಿವಾಲಯಕ್ಕೆ ಕಳಿಸಿರುವಂತದ್ದು. ಇನ್ನು ಈ ಒಂದು ಪತ್ರ ತಲುಪಿದ ಬಳಿಕ ಕೇಂದ್ರ ಯಾವ ರೀತಿಯಾದಂತಹ ಉತ್ತರನ್ನ ನೀಡುತ್ತೆ, ತನಿಖೆಗೆ ಏನಾದ್ರೂ ಸ್ಪೆಷಲ್ ಕಮಿಟಿ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗ್ತಾ ಇದೆ ಶ್ರುತಿ. ಓಕೆ ಚರಣ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.